ಓಯ್ ಫ್ರೆಂಡು, ಭಗವಂತ ಹೆಣ್ಮಕ್ಳಿಗೆ ಏನಾದರೂ ಜಾಸ್ತಿ ಶಕ್ತಿಯನ್ನು ಕೊಟ್ಟಿರ್ತಾನೆ ಅಂತ ಅನಿಸುತ್ತಾ? ನನಗನ್ಸುತ್ತೆ ಹೌದು. ಯಾಕಂದರೆ ಅದಕ್ಕೆ ತಾನೇ ಅಷ್ಟೊಂದು ಪರೀಕ್ಷೆಗಳನ್ನ ಹೆಣ್ಮಕ್ಳಿಗೆ ಅಂತಲೇ ಇಟ್ಟಿರ್ತಾನೆ. ನನ್ನ ಪ್ರಕಾರ ಭೂಮಿ ಮೇಲೆ ತುಂಬ ನೋವನ್ನು ಅನುಭವಿಸೋ ಒಂದು ಜೀವ ಅಂದರೆ ಅದು ಹೆಣ್ಣು ಮಾತ್ರ. ಸಮಾಜದಲ್ಲೂ ಅಷ್ಟೇ, ತುಂಬ ನೋವುಗಳನ್ನ ಅನುಭವಿಸೋದು ಹೆಣ್ಮಕ್ಳು. ಒಳ್ಳೆ ಬಟ್ಟೆ ಹಾಕಿದ್ರು ಅಂತಾರೆ, ಹಾಕಿಲ್ಲ ಅಂದರೂ ಅಂತಾರೆ, ದುಡಿಯೋಕ್ಕೆ ಹೋದ್ರು ಅಂತಾರೆ. ಅಂದರೆ ಆ ಕಡೆನೂ ಒಂದಿಷ್ಟು ನೋವನ್ನ ಕೊಡ್ತಾರೆ ಅಂತ. ಓದೋಕ್ಕೋದ್ರೂ ಒಂದಿಷ್ಟು ನೋವು, ಓದೋಕ್ಕೆ ಹೋಗಿಲ್ಲ ಅಂದರೂ ಒಂದಿಷ್ಟು ನೋವು. ಏನೂ ಬೇಡ ಲೈಫಲ್ಲಿ ಸೆಟ್ಲಾಗಿ ಮದುವೆ ಆಗೋಣ ಅಂದರೆ ಅದರಲ್ಲೂ ಒಂದಿಷ್ಟು ನೋವು. ಹೆಣ್ಣು ದೊಡ್ಡವಳಾದರೂ ನೋವು, ತಾಯಿಯಾದಾಗಲೂ ನೋವು, ತನ್ನ ವೃದ್ಧಾಪ್ಯದಲ್ಲೂ ನೋವೇ, ತನ್ನ ಗಂಡ ಮನೆ ಆ ವಯಸ್ಸಾದಾಗಲೂ ನಿಭಾಯಿಸ್ಬೇಕು, ಅಲ್ಲೂ ಒಂದಿಷ್ಟು ನೋವು. ಇಷ್ಟೆಲ್ಲ ನೋವಿನ ಮಧ್ಯ ಇನ್ನೊಂದು ಜಾಸ್ತಿ ನೋವಾಗೋದೇನೆಂದರೆ ಒಂದು ಹೆಣ್ಣಿಗೆ ಮತ್ತೊಂದು ಹೆಣ್ಣಿಂದನೇ ಜಾಸ್ತಿ ನೋವಾಗೋದು ಅನಿಸುತ್ತೆ. ಪ್ರತಿಯೊಂದು ಹೆಣ್ಣಿನ ಜೀವನದಲ್ಲೂ ಅಷ್ಟೇ ಒಂದೊಂದು ಕಥೆ ಇರುತ್ತೆ. ಅದನ್ನು ನೋಡೋರಿಗೆ ಸಿಂಪಲಾಗಿ ಅನಿಸ್ಬೋದು, ಅದನ್ನು ಅನುಭವಿಸೋರಿಗೆ ಗೊತ್ತು ಅದರಲ್ಲಿ ಎಷ್ಟು ನೋವಿರುತ್ತೆ ಅಂತ ಅಲ್ವಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡು. ಇದೇ ಥರ ಮೋಟಿವೇಶನ್ ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.